ನಮಸ್ಕಾರ ವೀಕ್ಷಕರೇ, ಇಂದಿನ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಅತ್ಯಂತ ಪ್ರಿಯವಾದ ಜಾಗ ಯಾವುದು ಅಂದರೆ ಅದು ನಮ್ಮ ಬೆಡ್ರೂಮ್. ದಿನವಿಡೀ ದುಡಿದು ಸುಸ್ತಾಗಿ ಬಂದಾಗ ಮನಸ್ಸಿಗೆ ನೆಮ್ಮದಿ ನೀಡುವ, ಮೈದಣಿವನ್ನು ಆರಿಸುವ ಶಾಂತಿಯ ತಾಣವಿದು. ನಮ್ಮ ಪರ್ಸನಲ್ ಸ್ಪೇಸ್ ಹೇಗಿರಬೇಕು ಅಂತ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡಿಸೈನ್ ಮಾಡಿಸ್ತೀವಿ. ಬಣ್ಣ ಬಣ್ಣದ ಲೈಟುಗಳು, ವಿದೇಶಿ ಶೈಲಿಯ ಪೀಠೋಪಕರಣಗಳು, ಆಕರ್ಷಕ ಫೋಟೋ ಫ್ರೇಮ್ಗಳು, ನೋಡೋಕೆ ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ? ಆದರೆ ಮಿತ್ರರೇ, ಇಲ್ಲಿಯೇ ಅಸಲಿ ಆಟ ಶುರುವಾಗೋದು. ನೀವು ಅತಿ ಆಸೆಯಿಂದ ತಂದಿಟ್ಟ ಆ ಒಂದು ಅಲಂಕಾರಿಕ ವಸ್ತು ನಿಮ್ಮ ಜೀವನದ ನೆಮ್ಮದಿಯನ್ನೇ ನುಂಗಿ ಹಾಕಬಹುದು ಅಂದರೆ ನೀವು ನಂಬುತ್ತೀರಾ? ಹೌದು, ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆ ಅನ್ನೋದು ಕೇವಲ ಮಲಗೋ ಜಾಗವಲ್ಲ, ಅದು ಗಂಡ ಹೆಂಡತಿಯ ಬಾಂಧವ್ಯದ ಬೆಸುಗೆ. ಅಲ್ಲಿ ಸೃಷ್ಟಿಯಾಗುವ ಸಣ್ಣ ನಕಾರಾತ್ಮಕ ಶಕ್ತಿಯು ನಿಮ್ಮ ಸಂಸಾರವೆಂಬ ಸುಂದರ ನಂದನವನವನ್ನು ಸ್ಮಶಾನ ಮಾಡಿಬಿಡಬಹುದು. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಅತ್ಯಂತ ಗಂಭೀರವಾದ ವಿಷಯದ ಬಗ್ಗೆ. ಅಪ್ಪಿತಪ್ಪಿಯೂ ನಿಮ್ಮ ಬೆಡ್ರೂಮ್ನಲ್ಲಿ ಈ 4 ವಸ್ತುಗಳನ್ನು ಇಡಬಾರದು ಅನ್ನೋದರ ಬಗ್ಗೆ. ಇಲ್ಲದಿದ್ದರೆ ದಾಂಪತ್ಯದಲ್ಲಿ ಬಿರುಕು ಮೂಡಿ ಅದು ವಿಚ್ಛೇದನದವರೆಗೂ ಕೂಡ ತಲುಪೋದು ಗ್ಯಾರಂಟಿ. ಆ 4 ವಸ್ತುಗಳು ಯಾವುವು, ಅವು ಯಾಕೆ ಅಷ್ಟು ಅಪಾಯಕಾರಿ, ಇದೆಲ್ಲವನ್ನು ಕೂಡ ನೋಡೋಣ ಈ ವಿಡಿಯೋದಲ್ಲಿ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ದಾಂಪತ್ಯ ಮತ್ತು ವಾಸ್ತುವಿನ ಸಂಬಂಧ. ವೀಕ್ಷಕರೇ, ದಾಂಪತ್ಯ ಜೀವನ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಬಾಳಿನ ಅತ್ಯಂತ ಪ್ರಮುಖ ಘಟ್ಟ. ಹೆಣ್ಣಾಗಲಿ ಅಥವಾ ಗಂಡಾಗಲಿ ಸಂಜೆ ಮನೆಗೆ ಬಂದಾಗ ಬಾ ಅನ್ನೋ ಪ್ರೀತಿಯ ಮಾತು ಕೇಳಬೇಕು, ನೆಮ್ಮದಿಯ ಕ್ಷಣಗಳು ಸೃಷ್ಟಿಯಾಗಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಜಗಳ, ಕಿರಿಕಿರಿ, ಅನುಮಾನ, ಕೊನೆಗೆ ಯಾಕಾದರೂ ಈ ಮನೆಗೆ ಬಂದೋ ಅನ್ನೋ ಜಿಗುಪ್ಸೆ ಉಂಟಾಗುತ್ತಿದೆ. ಸಂಸಾರ ಅನ್ನೋದು ಸೂತ್ರಕಿತ್ತ ಗಾಳಿಪಟದಂತೆ ಆಗೋದಕ್ಕೆ ಕೇವಲ ನಿಮ್ಮ ಗ್ರಹಚಾರ ಅಥವಾ ವ್ಯಕ್ತಿತ್ವವಷ್ಟೇ ಕಾರಣವಲ್ಲ, ಬದಲಾಗಿ ನಿಮ್ಮ ಮನೆಯ, ಅದರಲ್ಲೂ ಮುಖ್ಯವಾಗಿ ನೀವು ಮಲಗುವ ಕೋಣೆಯ ವಾಸ್ತು ದೋಷವೂ ಕೂಡ ಇರಬಹುದು. ವಾಸ್ತು ಸರಿ ಇಲ್ಲದಿದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ತಾಂಡವ ಆಡುತ್ತೆ. ಇದು ಗಂಡ ಹೆಂಡತಿಯ ಮನಸ್ಸನ್ನು ಕೆಡಿಸಿ ಪರಸ್ಪರ ದ್ವೇಷಿಸುವಂತೆ ಮಾಡುತ್ತೆ. ಹಾಗಾದರೆ ಆ 4 ಮೃತ್ಯು ಸದೃಶ ವಸ್ತುಗಳು ಯಾವುವು ನಿಮ್ಮ ಬೆಡ್ರೂಮ್ನ ವಾಸ್ತುವನ್ನು ಕುಲಗೆಡಿಸುವಂಥದ್ದು? ನೋಡೋಣ ಬನ್ನಿ. ಬೆಡ್ರೂಮ್ನಲ್ಲಿ ಬೇಡವೇ ಬೇಡ ದೇವರ ಫೋಟೋಗಳು. ಮೊದಲನೆಯದಾಗಿ, ಕೇಳಲು ಆಶ್ಚರ್ಯವಾದರೂ ಇದು ಕಟು ಸತ್ಯ, ನಿಮ್ಮ ಮಲಗುವ ಕೋಣೆಯಲ್ಲಿ ಅಪ್ಪಿತಪ್ಪಿಯೂ ದೇವರ ಚಿತ್ರಗಳನ್ನು ಅಥವಾ ಪೂಜಾ ಮಂದಿರವನ್ನು ಇಡಬೇಡಿ. ಅನೇಕರು ಹೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ದೇವರ ಮುಖ ನೋಡಿದ್ರೆ ದಿನ ಚೆನ್ನಾಗಿರುತ್ತೆ ಅಂತ. ಖಂಡಿತ ದೇವರ ಸ್ಮರಣೆ ಒಳ್ಳೆಯದೇ, ಆದರೆ ಅದಕ್ಕೆ ಪೂಜಾ ಕೋಣೆ ಅಂತ ಪ್ರತ್ಯೇಕ ಜಾಗವಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯು ಶುಕ್ರ ಗ್ರಹದ ಆಧಿಪತ್ಯಕ್ಕೆ ಒಳಪಟ್ಟಿದೆ. ಶುಕ್ರ ಅಂದರೆ ಭೋಗ, ದಾಂಪತ್ಯ ಮತ್ತು ಪ್ರೇಮದ ಸಂಕೇತ. ಆದರೆ ದೇವರುಗಳು ಅಥವಾ ದೇವರ ಗುರುಗಳಾದ ಬೃಹಸ್ಪತಿ ಸಾತ್ವಿಕ ಗುಣದವರು, ಶುಕ್ರ ಮತ್ತು ಗುರು ಪರಸ್ಪರ ವಿರುದ್ಧ ಸ್ವಭಾವದವರು. ವಿಶೇಷವಾಗಿ ಉಗ್ರರೂಪದ ದೇವತೆಗಳಾದ ಕಾಳಿ, ದುರ್ಗೆ ಅಥವಾ ಯುದ್ಧದ ದೃಶ್ಯವಿರುವ ಫೋಟೋಗಳನ್ನು ಇಟ್ಟರೆ ನಿಮ್ಮ ಸಂಸಾರ ಸರ್ವನಾಶ ಆಗೋದು ಗ್ಯಾರಂಟಿ. ಇದು ಮನೆಯಲ್ಲಿ ಅಶಾಂತಿಯನ್ನು ಸೃಷ್ಟಿಸುತ್ತೆ. ಇದರಿಂದ ದಂಪತಿಗಳ ನಡುವೆ ವಾದ ವಿವಾದ ಹೆಚ್ಚಾಗಿ ಸಂಪತ್ತು ನಾಶವಾಗಿ ನೆಮ್ಮದಿ ಇಲ್ಲದಂತಾಗುತ್ತೆ. ಇದು ವಿಚ್ಛೇದನಕ್ಕೆ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ದೇವರನ್ನ ಪೂಜಾ ಕೋಣೆಯಲ್ಲಿ ಇರಿಸಿ, ಮಲಗುವ ಕೋಣೆಯಲ್ಲಿ ಬೇಡ. ದುಃಖದ ಅಥವಾ ಹಿಂಸಾತ್ಮಕ ಚಿತ್ರಗಳಿಗೆ ನೋ ಎಂಟ್ರಿ. ಇನ್ನು ಎರಡನೆಯದು, ನೋವು ಅಥವಾ ದುಃಖವನ್ನು ಬಿಂಬಿಸುವ ಫೋಟೋಗಳು. ವಾಸ್ತುಶಾಸ್ತ್ರದ ಪ್ರಕಾರ ನಾವು ಏನನ್ನು ನೋಡ್ತೀವೋ ಅದೇ ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅನೇಕರು ಸ್ಟೈಲಿಶ್ ಆಗಿ ಕಾಣಲಿ ಅಂತ ಅಳ್ತಾ ಇರುವ ಮಹಿಳೆ, ಒಂಟಿ ವ್ಯಕ್ತಿ, ಮುಳುಗುತ್ತಿರುವ ಹಡಗು ಅಥವಾ ಯುದ್ಧದ ಫೋಟೋಗಳನ್ನು ಬೆಡ್ರೂಮ್ನಲ್ಲಿ ಹಾಕೊಡ್ತಾರೆ. ಮಿತ್ರರೇ, ಮುಳುಗುತ್ತಿರುವ ಹಡಗು ನಿಮ್ಮ ಸಂಸಾರವನ್ನು ಕೂಡ ಮುಳುಗಿಸುತ್ತೆ. ಇದು ಮುಳುಗುವ ಸಂಕೇತ ಅನ್ನೋದನ್ನು ಮರಿಬೇಡಿ. ಇಂತಹ ಚಿತ್ರಗಳು ನಿಮ್ಮ ಉಪಪ್ರಜ್ಞೆಯ ಮನಸ್ಸಿನಲ್ಲಿ ನಕಾರಾತ್ಮಕತೆಯನ್ನು ತುಂಬುತ್ತವೆ. ಇದರಿಂದ ಗಂಡ ಹೆಂಡತಿ ಮಧ್ಯೆ ಕಾರಣವಿಲ್ಲದ ಅನುಮಾನಗಳು ಹುಟ್ಟಿಕೊಳ್ತವೆ. ಸಣ್ಣ ಸಣ್ಣ ವಿಷಯಗಳಿಗೂ ಬೆಂಕಿ ಹತ್ತಿಕೊಳ್ಳುತ್ತೆ. ಮಲಗುವಾಗ ಮತ್ತು ಏಳುವಾಗ ಯಾವಾಗಲೂ ನಗುಮುಖದ ಪ್ರಕೃತಿಯ ಅಥವಾ ಸುಂದರವಾದ ಪಕ್ಷಿಗಳ ಫೋಟೋ ನೋಡಬೇಕು. ನೆನಪಿಡಿ, ಚಿತ್ರಗಳಲ್ಲಿನ ನೋವು ನಿಮ್ಮ ಜೀವನದ ನೋವಾಗಬಾರದು. ಅಂದ ಅಂತ ತಾಜ್ ಮಹಲ್ ತಂದೀರಿ ಜೋಕೆ. ಮೂರನೆಯ ವಸ್ತುವನ್ನು ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಅದುವೇ ತಾಜ್ ಮಹಲ್. ಜಗತ್ತಿನಾದ್ಯಂತ ತಾಜ್ ಮಹಲ್ ಅಂದರೆ ಪ್ರೀತಿಯ ಸಂಕೇತ ಅಂತ ಎಲ್ಲರೂ ನಂಬಿದ್ದಾರೆ. ಅದಕ್ಕೆ ಪ್ರೇಮಿಗಳು ಅಥವಾ ದಂಪತಿಗಳು ತಾಜ್ ಮಹಲ್ನ ಶೋಪೀಸ್ ಅಥವಾ ಫೋಟೋವನ್ನು ಬೆಡ್ರೂಮ್ನಲ್ಲಿ ಇಟ್ಟುಕೊಳ್ತಾರೆ. ಇದರಿಂದ ಪ್ರೀತಿ ಹೆಚ್ಚಾಗುತ್ತೆ ಅಂತ ಅಂದುಕೊಳ್ತಾರೆ. ಆದರೆ ವಾಸ್ತವವೇ ಬೇರೆ. ತಾಜ್ ಮಹಲ್ ಎಷ್ಟೇ ಸುಂದರವಾಗಿದ್ದರೂ ಅದು ಮೂಲತಃ ಒಂದು ಸಮಾಧಿ.
ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯಲ್ಲಿ ಸಮಾಧಿಯ ಚಿತ್ರ ಅಥವಾ ಮಾದರಿಯನ್ನು ಇಡೋದು ಅತ್ಯಂತ ಶುಭ. ಇದು ಮನೆಯಲ್ಲಿ ಮೃತ್ಯು ಸದೃಶ ಮೌನ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತೆ. ಇದು ದಂಪತಿಗಳ ಭಾವನಾತ್ಮಕ ಸಂಬಂಧವನ್ನು ಕೊಲ್ಲುತ್ತೆ. ಹಾಗಾಗಿ ಪ್ರೀತಿಯ ಸಂಕೇತದ ಹೆಸರಲ್ಲಿ ಸಮಾಧಿಯನ್ನು ತಂದು ನಿಮ್ಮ ಬೆಡ್ರೂಮ್ನಲ್ಲಿ ಇಟ್ಕೊಳ್ಬೇಕು. ಕನ್ನಡಿ ಮತ್ತು ಗಡಿಯಾರವೇ ವೆರಿ ಡೇಂಜರ್. ನಾಲ್ಕನೇ ಮತ್ತು ಅತಿ ಮುಖ್ಯವಾದದ್ದು ಕನ್ನಡಿ ಹಾಗೂ ಗಡಿಯಾರ. ಪ್ರತಿಯೊಬ್ಬರ ಬೆಡ್ರೂಮ್ನಲ್ಲೂ ಕನ್ನಡಿ ಇರುತ್ತೆ, ಆದರೆ ಅದರ ಸ್ಥಾನ ಸರಿ ಇರಬೇಕು. ನೀವು ಮಲಗುವ ಹಾಸಿಗೆಗೆ ನೇರವಾಗಿ ಕನ್ನಡಿ ಇರಲೇಬಾರದು. ಅಂದರೆ ನೀವು ಮಲಗಿದಾಗ ನಿಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಬಾರದು. ಹೀಗಿದ್ರೆ ಅದು ಗಂಡ ಹೆಂಡತಿ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶಕ್ಕೆ ದಾರಿ ಮಾಡಿಕೊಡುತ್ತೆ ಅಥವಾ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಅದೇ ರೀತಿ ತಲೆಯ ಭಾಗದಲ್ಲಿ ಅಥವಾ ಹಾಸಿಗೆಗೆ ಎದುರಾಗಿ ಗೋಡೆ ಗಡಿಯಾರವನ್ನು ನೇತು ಹಾಕಬೇಡಿ. ನಿದ್ದೆಯಿಂದ ಎದ್ದ ತಕ್ಷಣ ಸಮಯದ ಒತ್ತಡಕ್ಕೆ ಬಿಡೋದು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಗಡಿಯಾರ ನಿಂತು ಹೋಗಿದ್ದರೆ ಅದನ್ನು ಕೂಡಲೇ ತೆಗೆಯಿರಿ, ಏಕೆಂದರೆ ನಿಂತ ಗಡಿಯಾರ ನಿಮ್ಮ ಜೀವನದ ಪ್ರಗತಿಯನ್ನೂ ನಿಲ್ಲಿಸಿಬಿಡುತ್ತೆ. ವೀಕ್ಷಕರೇ, ಇವು ಕೇವಲ ನಂಬಿಕೆಗಳಲ್ಲ, ನಮ್ಮ ಹಿರಿಯರು ಕಂಡುಕೊಂಡ ಜೀವನದ ಸತ್ಯಗಳು. ನಿಮ್ಮ ಸಂಸಾರ ಸುಖವಾಗಿರಬೇಕು, ವಿಚ್ಛೇದನದಂತಹ ಕಹಿ ಘಟನೆಗಳು ನಡೆಯಬಾರದು ಅಂದರೆ ಹಿಂದೆ ನಿಮ್ಮ ಬೆಡ್ರೂಮ್ನಿಂದ ಈ 4 ವಸ್ತುಗಳನ್ನು ಹೊರಹಾಕಿ. ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ದೊಡ್ಡ ನೆಮ್ಮದಿಯನ್ನು ತರಬಲ್ಲದು. ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಕೂಡಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಶೇರ್ ಮಾಡಿ. ನಿಮ್ಮ ಬೆಡ್ರೂಮ್ನಲ್ಲಿ ಇವುಗಳಲ್ಲಿ ಯಾವುದಾದ್ರೂ ವಸ್ತು ಇದೆಯಾ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು.